ನೋಡಿ, ಇವತ್ತು ತಮಿಳ್ನಾಡಲ್ಲಿ ಬಂದು ವಿಜಯ್ ಸಿ ಎಂ ಆಗಿದ್ದಾರೆ, ಆಂಧ್ರದಲ್ಲಿ ಬಂದು ಪವನ್ ಕಲ್ಯಾಣ್ ಸಿ ಎಂ ಆಗಿದ್ದಾರೆ. ಕರ್ನಾಟಕಕ್ಕೆ ಯಾರು? ಉಪೇಂದ್ರ ಸಾರ್ ಎಲ್ಲಿದ್ದೀರಾ ಅಂತ ಹುಡ್ಕೊಂಡು ಈಗ ಎತ್ಕೊಂಡೋಗಿ ಮೈಕ್ ಇಟ್ಬಿಟ್ಟು, ಸಾರ್ ನೀವು ಯಾವಾಗ ಬರ್ತೀರಾ, ನೀವು ಯಾವಾಗ ಸಿ ಎಂ ಆಗ್ತೀರಾ ಅಂತ ಅವ್ರನ್ನ ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ. ಇವಾಗ ಯಾರ್ಯಾರು ಗೆದ್ದಿದ್ದಾರೆ? ಇದೆಲ್ಲ ಬಂದು ರಾಜಕೀಯ. ಉಪೇಂದ್ರ ಅವ್ರ ಪಕ್ಷ ಬಂದು ಪ್ರಜಾಕೀಯ. ನೀವು ನಿಂತು ನೀವು ಗೆಲ್ಲಬೇಕು ಅಂದ್ಬಿಟ್ಟು ಮಾಡಿರೋ ಅಂಥ ಪ್ರಜಾಕೀಯಕ್ಕೆ ತಿರ್ಗಾ ಹೋಗಿ ನೀವು ಪ್ರಶ್ನೆ ಮಾಡೋ ಬದಲು ಈ ಸಲ ಓಟ್ ಬಂದಾಗ ಯಾರಿಗೆ ಹಾಕಬೇಕು? ನೀವು ಗೆಲ್ಲಬೇಕು ಅಂದರೆ ಪ್ರಜಾಕೀಯಕ್ಕೆ ಹಾಕಿ. ಏನು ಕೆಲಸ ಬೇಕೋ ಮಾಡಿಸ್ಕೊಳ್ಳಿ. ರೋಡ್ ಬೇಕಾ, ಹಾಸ್ಪಿಟ್ಲ್ ಬೇಕಾ, ಸ್ಕೂಲ್ ಬೇಕಾ, ಏನೇನು ನಿಮಗೆ ಕೊರತೆ ಇದೆಯೋ ಅವ್ರ ಮುಂದೆ ಅದನ್ನು ಇಟ್ಟು ಅದನ್ನು ಸಾಲ್ವ್ ಮಾಡ್ಕೊಬೋದು. ಬಟ್ ನೀವು ಅಲ್ಲಿ ಅವ್ರು ಹಂಗೆದ್ರು ನಮಗೆ ಇವಾಗ ಸಿ ಎಮ್ ಆಗಿಬಿಡ್ಬೇಕು, ತಕ್ಷಣಕ್ಕೆ ಸಿ ಎಮ್ ಆಗಿಬಿಡ್ಬೇಕು ಅನ್ನೋದಲ್ಲ. ಬಿಡಿ, ಪ್ರಜಾಕೀಯನ ಯಾವತ್ತೋ ಅವರು ಹೇಳ್ಬಿಟ್ಟಿದ್ದಾರೆ, ನೀವು ಗೆಲ್ಲಬೇಕು ನಾನಲ್ಲ ಅನ್ನೋದನ್ನ. ನೀವು ಹೋಗಿ ನೀವು ಅವ್ರ ಹತ್ರ 1000 ಸಲ ಪ್ರಶ್ನೆ ಕೇಳಿದ್ರು ಕೂಡ ಅವ್ರು ಹೇಳೋದು ಒಂದೇ, ನೀವು ಗೆಲ್ಲಬೇಕು. ಅವ್ರು ಫಸ್ಟೇ ಹೇಳ್ಬಿಟ್ಟಿದ್ದಾರೆ, ನಾನು ಗೆಲ್ಲಬೇಕು ಅನ್ನೋದ್ರಲ್ಲಿ ನಿಮಗೇನು ಖುಷಿ ಸಿಗುತ್ತೆ ನೋಡಿರಿ. ನೀವೆಲ್ಲ ಗೆಲ್ಲಬೇಕು ಅಂದರೆ ನಾನು ಯೋಚನೆ ಮಾಡ್ತಾಯಿದ್ರೆ ನಾನು ಗೆಲ್ಲಬೇಕು ಅನ್ನೋದು, ನಾನು ಗೆಲ್ಲೋದ್ರಲ್ಲಿ ಇಷ್ಟು ಖುಷಿ ಇದೆಯಲ್ಲ ನಿಮಗೆ. ಯಾರೋ ಒಬ್ಬ ಬರ್ತಾನೆ, ಯಾರೋ ಒಬ್ಬ ಏನೋ ಮಾಡ್ಕೊಂಡು ಹೋಗ್ತಾನೆ, ನಾವು ಅವನಿಗೆ ಸುಮ್ಮನೆ ಓಟ್ ಹೊತ್ಬಿಟ್ರೆ ಅಂತ ಆಗಲ್ಲ. ಕೆಲಸ ಆಗಬೇಕು. ನಮಗೆ ಕೆಲಸ ಆಗಬೇಕು ಅಂದರೆ ನಮಗೆ ಯಾರು ಕರೆಕ್ಟಾಗಿ ನಿಂತು ನಿಯತ್ತಾಗಿ ಕೆಲಸ ಮಾಡ್ತಾರೋ, ಕೊಡೋ ಸಂಬಳಕ್ಕೆ ಕೆಲಸ ಮಾಡಿ ಯಾರು ಮಾಡ್ತಾನೋ ಅವನು 100% ದೇಶನ ಉದ್ಧಾರ ಮಾಡ್ತಾನೆ. ಲೂಟಿ ಮಾಡೋರೆಲ್ಲ ಯಾರೂ ಮಾಡಲ್ಲ. ಫಸ್ಟು ನೀವು ಅದನ್ನು ಅರ್ಥ ಮಾಡ್ಕೊಂಡು ಹೋಗಿ ಮೈಕ್ ಹಿಡಿ, ಏನು ಪ್ರಯೋಜನ ಇಲ್ಲ. ನಿನ್ನ ಮೈಕ್ನ ಉಪೇಂದ್ರ ಅವರು ಹಿಡಿಯೋ ಬದಲು ಹೋಗಿ ಬೇರೆಯವ್ರಿಗೆ 4-5 ಜನಕ್ಕೆ ರಸ್ತೆಯಲ್ಲಿ ಹಿಡ್ದು ಪ್ರಜಾಕೀಯ ಬಗ್ಗೆ ತಿಳಿಸ್ಕೊಡಿ, ವಿಚಾರನ ತಿಳಿಸಿ. 100% ಮುಂದಿನ ಎಲೆಕ್ಷನಲ್ಲಿ ಸೇಮು ನೀವೇನು ಹೇಳ್ತಿದ್ದೀರಾ, ವಿಜಯ್ ಅವ್ರು ಹಂಗೆ ಗೆದ್ದರು ಆ ಥರ ಮಟ್ಟಕ್ಕೆ ನಾವು ಬದಲಾವಣೆ ಮಾಡ್ಬೋದು. ಒಳ್ಳೆಯ ವಿಷಯಕ್ಕೆ ಬದಲಾವಣೆ ಮಾಡೋಣ. ಹೇಳಿದ್ದನ್ನ ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಜೈ ಪ್ರಜಾಕೀಯ.